ಭಾರತದ ಹೋಟೆಲ್ ಸ್ಪೇಸ್ ನಲ್ಲಿ ಎರಡು ಕ್ಲಿಯರ್ ಬಿಸ್ನೆಸ್ ಮಾಡೆಲ್ಸ್ ಇವೆ. ಮೊದಲ ಮಾಡೆಲ್ ನಲ್ಲಿ EIH, ಇದು ಒಂದು ಲಕ್ಸುರಿ ಹಾಸ್ಪಿಟಾಲಿಟಿ ಪ್ಲೇಯರ್. ಇನ್ನೊಂದು ಕಡೆ ಚಾಲೆಟ್ ಹೋಟೆಲ್ಸ್, ಇದು ಹೋಟೆಲ್ಸ್ ಜೊತೆಗೆ ಆಫೀಸ್ ಮತ್ತು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಮೇಲೂ ಕೂಡ ಫೋಕಸ್ ಮಾಡುತ್ತೆ. ಈ ಎರಡನ್ನೂ ಕಂಪೇರ್ ಮಾಡಿದ್ರೆ ಆಪರೇಷನಲ್ ಲೆವೆಲ್ಸ್ ನಲ್ಲಿ Q2 FY26 ನಲ್ಲಿ EIH ಕ್ಲಿಯರ್ ಆಗಿ ಮುಂದೆ ಇದೆ. ಆವರೇಜ್ ಡೈಲಿ ರೇಟ್ ಅಂದ್ರೆ ಆಕ್ಯುಪೈಡ್ ರೂಮ್ಸ್ ಗಳಿಂದ ಬರುವಂತ ಆವರೇಜ್ ರೆವಿನ್ಯೂ, ಅನ್ಸೋಲ್ಡ್ ರೂಮ್ಸ್ ಎಕ್ಸ್ಕ್ಲೂಡ್ ಮಾಡಿ ಬಿಟ್ಟು ಹಾಕಿ EIH ನ ADR 15,967 ಇದ್ರೆ ಚಾಲೆಟ್ ನದ್ದು 12,170 ಮಾತ್ರ ಇದೆ. ಆಕ್ಯುಪೆನ್ಸಿ ಕೂಡ EIH ಗೆ ಹೆಚ್ಚಿದೆ 72%, ಆದ್ರೆ ಚಾಲೆಟ್ಗೆ 67% ಇದೆ. ಇಲ್ಲಿಂದ ಫಿನಾನ್ಷಿಯಲ್ಸ್ ಕ್ಲಿಯರ್ ಆಗಿ ಬೇರೆ ಆಗುತ್ತೆ. EIH ನ OPM 37% ಇದೆ ಮತ್ತು ನೆಟ್ ಮಾರ್ಜಿನ್ 28% ಇದೆ. ಇದಕ್ಕೆ ಮೇನ್ ರೀಸನ್ ಅಂದ್ರೆ ಎಂಪ್ಲಾಯಿ ಇಂಟೆನ್ಸಿಟಿ ಜಾಸ್ತಿ ಇದ್ರೂ ಕೂಡ ಕಾಸ್ಟ್ ಕಂಟ್ರೋಲ್ ಆಗ್ತಾ ಇರೋದು. ಆದ್ರೆ FY25 ನಲ್ಲಿ ಚಾಲೆಟ್ ನ ನೆಟ್ ಮಾರ್ಜಿನ್ ಕಂಪ್ರೆಸ್ ಆಯಿತು. ಇದಕ್ಕೆ ಕಾರಣ ಟ್ಯಾಕ್ಸ್ ಒನ್ ಆಫ್ಸ್, ಹೈಯರ್ ಡಿಪ್ರಿಸಿಯೇಷನ್ ಮತ್ತು ಇಂಟ್ರೆಸ್ಟ್ ಕಾಸ್ಟ್ಗಳು. EIH ನ ROCE ಮತ್ತು ROE ಕೂಡ ಹೆಚ್ಚಿದೆ. ಯಾಕೆಂದ್ರೆ ಕಂಪನಿ ಲೋ ಡೆಟ್ ಅಸೆಟ್ ಲಿಮಿಟ್ ಮಾಡೆಲ್ ನ ಫಾಲೋ ಮಾಡ್ತಾ ಇದೆ ಮತ್ತು ನೆಟ್ ಪ್ರಾಫಿಟ್ಸ್ ಕೂಡ ಹೆಚ್ಚಿದೆ. ಈ ಎರಡು ಕಂಪನಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾವ ಮಾಡೆಲ್ ಹೆಚ್ಚು ಸಸ್ಟೈನೇಬಲ್ ಅಂತ ಅನ್ಸುತ್ತೆ? ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡಿ.